ನೋಡು, ನನ್ನ ಕೈ ಕ್ಲೀನ್ ಆದ ಹಾಗೆ ನಿನ್ನ ಮನ್ಸಲ್ಲಿರೋ ವಿರಾಟ್ ಮೇಲಿನ ಕೊಳಕಾಸೆಗಳನ್ನು ಇವತ್ತೇ ಈ ಕ್ಷಣನೇ ತೊಳ್ಕೊಂಡ್ಬಿಡು. ಇಲ್ಲ ಅಂದ್ರೆ ಈ ನನ್ನ ಕೈ ಅಚ್ಚು ನಿನ್ನ ಕೆನ್ನೆ ಮೇಲೆ ಪರ್ಮನೆಂಟ್ ಆಗಿ ಉಳಿಯೋ ಹಾಗಾಗತ್ತೆ. ಯೋಚನೆ ಮಾಡು. ನಿಮ್ ಮಗಳಿಗೆ ನಾನ್ ಹೇಳ್ದಾಗೆ ಬೇಗ ಮದ್ವೆ ಮಾಡಿ ಕಳ್ಸಿ. ಇಲ್ಲ ಮುಂದೆ ಏನೇ ಆದ್ರೂನು ಅದಕ್ಕೆ ನನ್ನ ಮಾತ್ರ ಬ್ಲೇಮ್ ಮಾಡ್ಬೇಡಿ. ಅಳಿಯಂದ್ರೆ, ಊಟದ ಮುಂದೆ ಯೋಚನೆ ಮಾಡಬಾರ್ದು. ಹಾಗೆ ಬಡ್ಸಿರೋ ಊಟನೂ ಕಾಯಿಸ್ಬಾರ್ದಪ್ಪ. ಸಾರಿ ಅತ್ತೆ. ಅಳಿಯಂದ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಅತ್ತೆ. ನೋಡಿ, ಯಾರ ಮನೆಯಲ್ಲಿ ಮಗ ಇರೋದಿಲ್ವೋ ಅವರು ಅಳಿಯನ್ನೇ ಮಗ ಅಂತ ಅನ್ಕೊಂಡಿರ್ತಾರೆ. ನಾನಂತೂ ನಿಮ್ಮನ್ ಯಾವತ್ತೂ ಅಳಿಯ ಅಂತ ಅನ್ಕೊಂಡಿಲ್ಲ, ನನ್ನ ಮಗ ಅಂತ ಅನ್ಕೊಂಡಿದ್ದೀನಿ. ನೀವು ನನ್ನನ್ನ ಅತ್ತೆ ಅಂತ ಅನ್ಕೊಳ್ದೆ ಅಮ್ಮ ಅಂತ ಅನ್ಕೊಂಡಿದ್ರೆ ನಿಮ್ ಮನ್ಸಲ್ಲಿ ಏನಿದ್ಯೋ ಅದನ್ನ ಹೇಳ್ತೀರಾ? ಅತ್ತೆ, ವಿರಾಟ್ ನನಗೆ ಕಾಲೇಜ್ ಡೇಸಿಂದನೂ ಸಹಾಯ ಮಾಡ್ತಾನೆ ಬಂದಿದ್ದಾನೆ. ಅವನದನ್ನು ಯಾರ ಹತ್ರನೂ ಬಾಯಿ ಬಿಟ್ಟಿಲ್ಲ, ಹೇಳೋದೂ ಇಲ್ಲ. ಈಗ ನಾನು ಅವನು ಮಾಡಿದ ಸಹಾಯನೆಲ್ಲ ದುಡ್ಡಿನ ರೂಪದಲ್ಲಿ ವಾಪಸ್ ಕೊಟ್ರೆ ಅದು ನನ್ನ ಅಹಂಕಾರ ಅಂತ ಅನಿಸ್ಕೊಳುತ್ತೆ. ನನ್ನ ಮನಸ್ಸಲ್ಲಿ ಯಾವತ್ತೆಲ್ಲ ಕಷ್ಟ ಅಂತ ಅನ್ಕೊಂಡ್ರು ಅವನು ದೇವರಾಗಿ ಬಂದು ನನಗೆ ಸಹಾಯ ಮಾಡಿದ್ದಾನೆ. ಈಗಲೂ ಅಷ್ಟೇ ಪ್ರೀತಿಯಿಂದ ಬೆಂಗಳೂರಿಗೆ ಬನ್ನಿ ಅಂತ ಕರೆದಿದ್ದಾನೆ. ಹಾಗಂತ ನಾವೇನಾದರೂ ಹೋದ್ರೆ ನಮ್ಮ ಕೈಯಲ್ಲಿ ₹1 ಖರ್ಚು ಮಾಡೋದಕ್ಕೆ ಅವ್ನು ಬಿಡೋದೇ ಇಲ್ಲ. ಎಷ್ಟು ಅಂತ ಅವನ ಹತ್ರ ಸಹಾಯ ತಗೊಳ್ಳೋದು ಅನ್ನೋದೇ ನನಗೆ ಮುಜುಗರ. ಅದಕ್ಕೆ ಈ ವಿಷಯನ ವಿರಾಟ್ ಹತ್ರ ಮಾತಾಡೋದಕ್ಕೆ ಯಾಕೋ ಮನಸ್ಸೇ ಒಪ್ತಾ ಇಲ್ಲ. ಕೊಟ್ಟಷ್ಟು ವೃದ್ಧಿಸುತ್ತೆ ಅನ್ನೋದಕ್ಕೆ ವಿರಾಟೇ ಸಾಕ್ಷಿ ಕಣಪ್ಪ. ಅವನ್ ಒಳ್ಳೆ ಗುಣನೇ ಈ ಮಟ್ಟಕ್ಕೆ ಅವನ್ನ ತಂದು ನಿಲ್ಸಿದೆ. ಇನ್ನೊಂದೇನ್ ಗೊತ್ತಾ ಶರತ್, ಜೀವನದಲ್ಲಿ ಯಾರಿಗೆ ಯಾರು ಸುಮ್ನೆ ಪರಿಚಯ ಆಗೋದಿಲ್ಲ. ಹೋದ್ ಜನ್ಮದಲ್ಲಿ ಏನಾದ್ರೂ ಋಣ ಇದ್ರೆ ಮಾತ್ರ ಸಾಧ್ಯ. ಈ ಜನ್ಮದಲ್ಲಿ ನಾವು ಅವ್ರನ್ನ ಮತ್ತೆ ಭೇಟಿ ಆಗ್ತೀವಿ. ಆಗ ನಮ್ ಋಣ ಯಾರ ಮೇಲಾದ್ರೂ ಇದ್ರೆ ಅದನ್ನ ತೀರ್ಸೋದಕ್ಕೋಸ್ಕರ ಅಂತಾನೆ ಮುಂದಿನ ಜನ್ಮದಲ್ಲಿ ಬೇರೆ ಬೇರೆ ರೂಪದಲ್ಲಿ ಬಂದು ನಮಗ್ ಸಹಾಯ ಮಾಡ್ತಾರೆ. ಇಷ್ಟಕ್ಕೂ ಗೆಳೆಯನ್ ಜೊತೆ ಕಷ್ಟ ಹಂಚ್ಕೊಂಡ್ರೆ ಏನೂ ಆಗಲ್ಲ. ನಮ್ ಪ್ರಕೃತಿಗೆ ಮಗು ಆದ್ರೆ ನಮ್ಮಷ್ಟೇ ಸಂತೋಷ ಪಡೋರು ವಿರಾಟ್ ಅವರು ಕೂಡ. ಸರಿ ಅತ್ತೆ, ಯೋಚನೆ ಮಾಡ್ತೀನಿ. ಯೋಚನೆ ಮಾಡೋದೇನೂ ಇಲ್ಲ ಶರತ್. ನೀವ್ ವಿರಾಟ್ಗೆ ಈ ವಿಚಾರ ಹೇಳಿದ್ರೆ ಪ್ರಕೃತಿನೂ ನೆಮ್ಮದಿಯಾಗಿರ್ತಾಳಪ್ಪ. ಪಾಪ ಮಗು ವಿಚಾರದಲ್ಲಿ ಎಷ್ಟು ಸಂಕಟ ಅನುಭವಿಸಿದಳು ಗೊತ್ತಾ ಅವಳು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳ ಜೀವನ ಪರಿಪೂರ್ಣ ಆಗೋದೆ ತಾಯ್ತನದಿಂದ ಅನ್ನೋದು ಮಾತ್ರ ಮರಿಬೇಡಿ. ಬತ್ತೋಗಿರೋ ಕೆರೆಗೆ ಮಳೆ ಬರುತ್ತೆ ಅನ್ನೋ ನಂಬಿಕೆ ಬಂದ್ರೆ ಸಾಕು, ಆ ಕೆರೆ ಮತ್ತೆ ಜೀವ ಪಡ್ಕೊಳತ್ತೆ. ಹಾಗೆ ಸಿಂಧು ಹೇಳಿ ಟ್ರೀಟ್ಮೆಂಟ್ ವಿಷಯ ಕೇಳಿ ನನ್ ಮಗಳ ಕಾಲು ಭೂಮಿ ಮೇಲೆ ನಿಂತ್ಕೋತಾ ಇಲ್ಲ. ನವಿಲ್ ಕುಣ್ದಾಗ ಕುಣಿತಾ ಇದ್ದಾಳೆ. ದಯವಿಟ್ಟು ಪ್ರಕೃತಿ ಆಸೆಗೆ ನಿರಾಸೆ ಮಾಡಬೇಡಿ. ಅತ್ತೆ ಪ್ಲೀಸ್, ಈ ಥರ ಎಲ್ಲ ನೀವು ಮಾತಾಡಬೇಡಿ. ನೀವು ಹೇಳಿದ್ದು ನನಗೆ ಸಮಾಧಾನ ಆಯಿತು. ನಾನು ಆದಷ್ಟು ಬೇಗ ವಿರಾಟ್ ಹತ್ರ ಮಾತಾಡ್ತೀನಿ. ಸಂತೋಷನಪ್ಪ. ಸಿಂಧು ಅವರೇ, ನನ್ನ ಮಗಳು ಎಷ್ಟು ಮುದ್ದಾಗಿದ್ದಾಳಲ್ವಾ? ಮತ್ತೆ ಯಾರ್ ಮಗಳು ಅನ್ಕೊಂಡಿದ್ದೀರಾ? ನನ್ ಬಂಗಾರ.